ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಏಪ್ರಿಲ್ ತಿಂಗಳು ಮುಗಿದ್ಬಿಟ್ಟು ಮೇ ತಿಂಗಳು ಮೊದಲ ವಾರನೂ ಕೂಡ ಮುಗಿದಾಗಿದೆ. ಆದರೂ ಕೂಡ ಏಪ್ರಿಲ್ ತಿಂಗಳ ಪೆನ್ಷನ್ ಅಮೌಂಟ್ ನಮಗಿನ್ನೂ ಕೂಡ ಬಂದಿಲ್ಲ ಅಂತ ಹೇಳಿ ಕೆಲವೊಂದು ನಮ್ಮ ಒಂದು ವೀಕ್ಷಕರು ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ. ಹಾಗೆ ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ 19ನೇ ಕಂತು ಜಮಾ ಆಗಿದೆ ಸರ್, ಬಟ್ ನಮಗೆ ಪ್ರೂಫ್ ಕಳ್ಸೋಕೆ ಬರೋದಿಲ್ಲ, ನಾವೇನ್ ಮಾಡೋಣ ಅಂತ ಹೇಳಿ ಒಬ್ರು ಕಮೆಂಟ್ ಮಾಡಿದ್ದಾರೆ. ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಕಮೆಂಟ್ ಬಾಕ್ಸ್ ಅನ್ನು ಓಪನ್ ಮಾಡಿದ್ದೀನಿ. ನೀವು ಕೂಡ ನಿಮಗೆ ಹಣ ಜಮಾ ಆಗಿದ್ರೆ ನೀವು ಕೂಡ ಜಾಯಿನ್ ಆಗಿ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಅಲ್ಲಿ ಪ್ರೂಫ್ ಅನ್ನು ಕೂಡ ಒಬ್ರು ಕಳಿಸಿದ್ದಾರೆ. ಓಕೆನಾ? ಈ ಎಲ್ಲಾ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಇರುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಪೆನ್ಷನ್ ಹಣದ ಬಗ್ಗೆ ಮಾತಾಡ್ಬಿಟ್ಟು ಆಮೇಲೆ 19ನೇ ಕಂತು ಏನಾಗಿದೆ ಆಕ್ಚುಲಿ ಅಂತೇಳಿ ತಿಳಿಸುವಂತ ಕೆಲಸ ಮಾಡ್ತೀನಿ. ಓಕೆನಾ? ಈಗ ನಿಮಗೆ ಸರಾಗವಾಗಿ ಮಾರ್ಚ್ ತಿಂಗಳವರೆಗೂ ಸಹ ಪೆನ್ಷನ್ ನಿರಂತರವಾಗಿ ಬರ್ತಾ ಇತ್ತು. ಏಪ್ರಿಲ್ ತಿಂಗಳದ್ದು ಮಾತ್ರ ಪೆನ್ಷನ್ ಹಣ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಡೋಂಟ್ ವರಿ. ಯಾಕೆಂದ್ರೆ ಏಪ್ರಿಲ್ ತಿಂಗಳ ಪೆನ್ಷನ್ ಹಣ ಜಮಾ ಮಾಡುವಂತ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿದೆ. ಸ್ವಲ್ಪ ಜನರಿಗೆ ಇನ್ನೂ ಕೂಡ ಬರೋದು ಬಾಕಿ ಇದೆ. ಹಾಗಾಗಿ ಯಾರು ಕೂಡ ಆತಂಕ ಪಡುವಂತ ಅಗತ್ಯ ಇಲ್ಲ. ದಯವಿಟ್ಟು ತಾಳ್ಮೆಯಿಂದ ವೆಯ್ಟ್ ಮಾಡಬೇಕಾಗತ್ತೆ. ಓಕೆನಾ? ಯಾಕೆ ಅಂದ್ರೆ ಕೆಲವೊಮ್ಮೊಮ್ಮೆ ಈ ರೀತಿ ಆಗತ್ತೆ. ಇನ್ ಕೇಸ್ ನಿಮಗೆ 4-5 ತಿಂಗಳು ಪೆನ್ಷನ್ ಹಣ ಬಂದಿಲ್ಲ ಅಂದ್ರೆ ಏನಾದ್ರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ನಿಮ್ಮ ಆಧಾರ್ ಸೀಡಿಂಗ್ ಕರೆಕ್ಟ್ ಆಗಿದೆಯಾ ನೋಡಿ. ಯಾವ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಕೊಟ್ಟಿದ್ದೀರಾ ಅಂತ ಹೇಳಿ ಆಧಾರ್ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಬಹುದು. ಡಿಬಿಟಿ ಕರ್ನಾಟಕ ಆಪ್ ಅಲ್ಲಿ ಕೂಡ ನೀವು ಆಧಾರ್ ಸೀಡಿಂಗ್ ಯಾವ ಬ್ಯಾಂಕಿಗೆ ಕೊಟ್ಟಿದ್ದೀರಾ ಅಂತ ಚೆಕ್ ಮಾಡಬಹುದು. ಅದೇ ಬ್ಯಾಂಕಿಗೆ ಪೆನ್ಷನ್ ಹಣ ಕೂಡ ಬರುತ್ತೆ. ಹಾಗಾಗಿ ನಿಮಗೆ ಬಂದಿಲ್ಲ ಅಂದ್ರೆ ನೀವು ಯಾವ್ದಾದ್ರು ಬೇರೆ ಬ್ಯಾಂಕ್ ಅನ್ನ ಚೆಕ್ ಮಾಡ್ತಾ ಇದ್ದೀರಾ, ಇಲ್ಲ ಅಂದ್ರೆ ನಿಮಗೆ ಆಧಾರ್ ಸೀಡಿಂಗ್ ಸಂಬಂಧಪಟ್ಟಾಗೆ ಅದು ಕರೆಕ್ಟ್ ಆಗಿ ಬ್ಯಾಂಕ್ನವರೇ ಆಧಾರ್ ಸೀಡಿಂಗ್ ಅನ್ನ ಮಾಡಿಕೊಟ್ಟಿರಲ್ಲ. ಈ ರೀತಿ ಸಮಸ್ಯೆಗಳಿರುತ್ತೆ. ಏನಾಗಿದೆ ಅಂತ ಪ್ರಾಬ್ಲಮ್ ಕಂಡುಹಿಡ್ಕೋಬೇಕು ಅಂದ್ರೆ ನಿಮ್ಮ ಹತ್ತಿರದ ತಾಲೂಕು ಆಫೀಸ್ ಕಚೇರಿಯ ಪಿಂಚಣಿ ವಿಭಾಗಕ್ಕೆ ನೀವು ಭೇಟಿ ಕೊಡಬೇಕಾಗತ್ತೆ. ಅಲ್ಲಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅಂತ ಹೇಳ್ಬೋದು. ಓಕೆನಾ? ಹಾಗಾಗಿ ಇನ್ನು ನೆಕ್ಸ್ಟ್ ಗೃಹಲಕ್ಷ್ಮಿ 19ನೇ ಕಂತು ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. ಒಂದಿಷ್ಟು ಜನ ಕಮೆಂಟ್ಗಳು ಬಂದಿದ್ದಕ್ಕೆ ನಮಗೆ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಹೇಗೆ ಕಳಿಸೋದಂತ ಗೊತ್ತಿಲ್ಲ ಸರ್, ನಮಗೆ 19ನೇ ಕಂತು ನಮಗೆ ಜಮಾ ಆಗಿದೆ, ಹೇಗೆ ಕಳಿಸೋದು ಗೊತ್ತಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ರಿ. ಅದಕ್ಕೋಸ್ಕರ ನನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ ನೀವು ಕಮೆಂಟ್ ಮಾಡಿ ಅಥವಾ ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ಲಿಕ್ಕೆ ಓಪನ್ ಮಾಡಿದ್ದೀನಿ. ನಿಮಗೂ ಹಣ ಜಮಾ ಆಗಿದ್ರೆ ನೀವು ಸ್ಕ್ರೀನ್ ಶಾಟ್ ಅನ್ನ ಕಳಿಸಬಹುದು. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. ಒಬ್ರು ಈಗಾಗಲೇ ನಮಗೆ 3/5/2025 ಮೇ ತಿಂಗಳು 3ನೇ ತಾರೀಕು 19ನೇ ಕಂತು ಬಂದಿದೆ. ನಮಗೆ 17 ಮತ್ತೆ 18ನೇ ಕಂತು ಯಾವಾಗ ಬಂದಿದೆ ಅನ್ನೋದನ್ನು ಕೂಡ ಅಲ್ಲಿ ಡೇಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ಬಟ್ ಆದ್ರೆ ಆಶ್ಚರ್ಯ ಆಗ್ತಾ ಇದೆ, ಇದೆಷ್ಟು ಕೆಲವೇ ಒಂದಿಷ್ಟು ಜನರಿಗೆ ಹೇಗೆ ಜಮಾ ಆಗ್ಲಿಕ್ಕೆ ಸಾಧ್ಯ? ಸಾಕಷ್ಟು ಜನರಿಗೆ ಒಂದೇ ಸರಿ ಜಮಾ ಆಗಬೇಕಾಗಿತ್ತು. ಎಲ್ಲ ಮಾಹಿತಿ ನಿಮಗೆ ಆಲ್ರೆಡಿ ಸಾಕಷ್ಟು ದಿನಗಳ ಹಿಂದಿಂದಾನೇ ಕೊಡ್ತಾ ಬರ್ತಾ ಇದ್ದೀನಿ. ನೋಡೋಣ, ತಾಳ್ಮೆಯಿಂದ ನೋಡೋಣ. ಇನ್ನೂ ಕೂಡ ಡಿಬಿಟಿ ಕರ್ನಾಟಕ ಆಪ್ನ ಪ್ರೂಫ್ ಅನ್ನ ಕಳಿಸಿ ಅಂತ ಅವರಿಗೆ ಹೇಳಿದ್ದೀನಿ. ಡಿಬಿಟಿ ಕರ್ನಾಟಕ ಆಪ್ ಅಲ್ಲಿ ಕರೆಕ್ಟ್ ಆದ ನೇಮ್ ಸರಿ ಇತ್ತು ಅಂದ್ರೆ ಚೆಕ್ ಮಾಡಿ ವೆರಿಫಿಕೇಶನ್ ಮಾಡಿ ನಿಮಗೆ ಕ್ಲಾರಿಟಿ ಕೊಡುವಂತ ಕೆಲಸ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.